ಎಲ್ರಿಗೂ ನಮಸ್ಕಾರ. ಈ ಸಾರಿ ನಾನು ನನ್ನ ಮಗಳು ಮಾತ್ರ ಇಂಡಿಯಾಗೆ ಹೋಗಿದ್ವಿ. ನನ್ನ ಹಸ್ಬೆಂಡು ಸ್ವೀಡನಲ್ಲೇ ಇದ್ದರು. ಸೊ ಅವರಿಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ನನಗೆ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ. ಸೊ ಕ್ವಿಕ್ಕಾಗಿ ಯಾವ್ದು ಮಾಡ್ಬೋದು ಅದು ಮಾಡ್ತಾಯಿದ್ದೀನಿ. ಕಾರ್ನ್ಫ್ಲೆಕ್ಸ್ ಸಿಗುತ್ತಲ್ವ, ಅದನ್ನು ನಾನು ಫ್ರೈ ಮಾಡಿಬಿಟ್ಟು ಅದ್ರ ಒಟ್ಟಿಗೆ ಹಸಿಮೆಣ್ಸಿನ್ಕಾಯಿ, ಕಡಲೆಬೀಜ, ಕಡಲೆ, ಬೆಳ್ಳುಳ್ಳಿ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದನ್ನು ಉಪ್ಪು, ಖಾರದ ಪುಡಿ, ಅರ್ಶಿಣದ ಪುಡಿ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಮೀಡಿಯಮ್ ಅವಲಕ್ಕಿನೂ ಕೂಡ ನಾನು ಇದೇ ಪ್ರೊಸೀಜರ್ ರಿಪೀಟ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಫ್ರೈ ಮಾಡಿ, ಇದಕ್ಕೆ ಚಿವಡ ಅಂತಲೂ ಕರೀತಾರೆ. ಸೊ ಇದನ್ನು ಕೂಡ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈವ್ನಿಂಗು ತಿನ್ನೋದಕ್ಕೆ ಕಾಫಿ ಜೊತೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅದಾದ ನಂತರ ನಾನು ಕರಿ ಬೇಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಕರಿ ಬೇಸ್ಗೆ ಈರುಳ್ಳಿ, ಟೊಮೆಟೊ, ಜಿಂಜರ್ ಗಾರ್ಲಿಕ್ಕು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕೆಲವೊಂದು ಡ್ರೈ ಸ್ಪೈಸಸ್ನ ಕೂಡ ಫ್ರೈ ಮಾಡಿ ಅದನ್ನು ಮಿಕ್ಸರಲ್ಲಿ ರುಬ್ಬಿಟ್ಟು ಚೆನ್ನಾಗಿ ಕುದಿಸಿ ಬೇಸ್ ರೆಡಿ ಮಾಡಿ ಇದು ಆರಿದ ನಂತರ ಫ್ರೀಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಗ್ಗರಣೆ ಕೂಡ ಮಾಡಿದ್ದೀನಿ, ಒಂದು 3-4 ದಿನ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಕರಿ ಬೇಸ್ನ ಜಸ್ಟ್ ಪಾತ್ರೆನ ನೀರು ಬಿಸಿ ಮಾಡಿಬಿಟ್ಟು ಈ ಫ್ರೋಝನ್ ಕ್ಯೂಬ್ಸ್ನ ಹಾಕಿಬಿಟ್ಟು ಬಿಸಿ ಆದ ನಂತರ ನಮಗೆ ಬೇಕಿರೋ ಪನ್ನೀರ್ ಇರಲಿ, ಮಶ್ರೂಮ್, ಯಾವುದಾದ್ರೂ ವೆಜಿಟೇಬಲ್ಸ್ ಹಾಕ್ಕೋಬೋದು. ಸೊ ಇಷ್ಟು ರೆಡಿ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಬಾಯ್.